ಬಯಸ್ತಾ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ದಿಕ್ಕಾಪಾಲಾಗಿರ್ತಕ್ಕಂಥ ದೃಶ್ಯವನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಜನರ ಪ್ರಾಣಕ್ಕೆ ನೆಮ್ಮದಿಗೆ ಬೆಲೆಯೇ ಇಲ್ಲ ಅನ್ನುವಂಥ ಒಂದು ಭಾವನೆ ಈ ಸರ್ಕಾರದಲ್ಲಿ ನಿರ್ಮಾಣ ಆಗ್ತಾ ಇದೆ. ವಿಶೇಷವಾಗಿ ಪೊಲೀಸರಿಗೆ ರಕ್ಷಣೆ ಇಲ್ಲ, ಪೊಲೀಸರ ಬಗ್ಗೆ ಅಪರಾಧಿಗಳಿಗೆ ಗೌರವ ಇಲ್ಲ ಅಥವಾ ಭಯ ಇಲ್ಲ, ಮತ್ತು ಪೊಲೀಸ್ ವ್ಯವಸ್ಥೆಯನ್ನೇ ತಮ್ಮ ರಾಜಕಾರಣಕ್ಕೋಸ್ಕರ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ಸರ್ಕಾರದ ಕಡೆಯಿಂದ ಎಗ್ಗಿಲ್ಲದೆ ನಡೀತಾ ಇದೆ. ವಿಶೇಷವಾಗಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ, ಪೊಲೀಸರಿಂದ ಏನಾಗಿದೆ ಏನು ಆಗಲಿಲ್ಲ, ಅಪರಾಧಿಯನ್ನು ಕರ್ಕೊಂಡು ಬಂದಿದ್ದಾರೆ, ಲಾಕಪ್ ಡೆತ್ ಅಂತೇಳಿ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದೆಲ್ಲ ಸಹಜವಾಗಿ ನಾನು ಯಾವುದನ್ನು ಕೂಡ ನಿರಾಕರಿಸೋದಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆಯೇ 2000 ಜನ ಸೇರಿ ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನು ಪುಡಿಗಟ್ಟುವಂಥ ಪ್ರಯತ್ನ ಏನು ನಡೀತಾ ಇದೆ. ಇದು ನಿಜವಾಗಲೂ ಕೂಡ ದಿಗ್ಭ್ರಮೆಗೆ ಪಡುವಂಥ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೀನಿ. ಎಲ್ಲಿದ್ದರು ಆ ಜನ? ಯಾಕೆ ಒಟ್ಟಾದರು? ಇವರು ಈ ರೀತಿ ಮಾಡಬೇಕಾದ್ರೆ ಪೊಲೀಸರ ಬಗ್ಗೆ ಭಯ, ಕಾಯ್ದೆ ಬಗ್ಗೆ ಭಯ ಯಾವುದೂ ಕೂಡ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಈ ಸರ್ಕಾರದ ಬಗ್ಗೆ ಇಂಥ ಅಪರಾಧ ಮಾಡೋರಿಗೆ ಯಾವುದೇ ರೀತಿ ಭಯ, ಆತಂಕ ಯಾವುದೂ ಕೂಡ ಇಲ್ಲ. ಕಾರಣ ಇಷ್ಟೇ, ಹಿಂದೆ ಕೆಜೆಹಳ್ಳಿ, ಡಿಜೆಹಳ್ಳಿಯಲ್ಲಿ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಅರೆಸ್ಟ್ ಆದಂಥವ್ರನ್ನ ಹುಬ್ಬಳ್ಳಿಯ ಗಲಭೆಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ಬೆಂಕಿ ಹಚ್ಚಲಿಕ್ಕೆ ಬಂದಿರತಕ್ಕಂಥ ಜನರ ಮೇಲೆ, ಅದರಲ್ಲಿ ಅರೆಸ್ಟ್ ಆದಂಥವ್ರನ್ನ ಬಗ್ಗೆ ಶಾಸಕರಾದಂಥವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥವರು ಅವರು ಅಮಾಯಕರು, ಅವ್ರನ್ನ ಬಿಟ್ಬಿಡಿ, ಅವ್ರ ಕೇಸನ್ನು ವಿಡ್ರಾ ಮಾಡಿ ಅಂತೇಳಿ ಹೇಳಿ ಲೆಟ್ರ್ ಕೊಟ್ಟರೆ ಇದರ ಸಂದೇಶ ಏನು ಹೋಗುತ್ತೆ? ಆಡಳಿತದಲ್ಲಿರುವಂಥವರು ಬಿಗಿಯಾಗಿರಬೇಕು, ಅಪರಾಧ ಮಾಡೋರಿಗೆ ಟೆರರ್ ಆಗಿ ಇದ್ದಾಗ ಮಾತ್ರ ಶಾಂತಿ ಲಭ್ಯತೆ ಆಗ್ತದೆ. ಈ ಸರ್ಕಾರದ ಆರಂಭದಲ್ಲೇ ಈ ರೀತಿಯ ಮೆಸೇಜನ್ನು ಕೊಟ್ಟಿದ್ದಾರೆ. ವಿಧಾನಸೌಧದ ಒಳಗಡೆ ದೇಶ ವಿರೋಧಿ ಘೋಷಣೆ, ಪಾಕಿಸ್ತಾನದ ಪರ ಘೋಷಣೆ, ಮೊನ್ನೆ ಕೊಪ್ಪದಲ್ಲಿ ಪಾಕಿಸ್ತಾನದ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆಯನ್ನು ಹಾಕಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದು ಸಹಜವಾಗಿ ನಡೀತಾ ಇದೆ, ಇದು ಸಹಜ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಸಾರ್ವಜನಿಕರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ, ಇದು ಹೇಗಾಗ್ತದೆ ಅಂತ. ಆದರೆ ಸರ್ಕಾರದಲ್ಲಿದ್ದವರಿಗೆ ಏನೂ ಅನಿಸೋದೇ ಇಲ್ಲ. ಯಾಕಂದರೆ ವಿಧಾನಸೌಧದ ಒಳಗಡೆ ಘೋಷಣೆ ಕೂಗಿದವ್ರ ಬಗ್ಗೆ ಮಂತ್ರಿಗಳಾದಿಯಾಗ ಎಲ್ಲರೂ ಸಮರ್ಥನೆ ಮಾಡ್ಕೊಂಡ್ರು, ಹಾಗೆ ಕೂಗಲೇ ಇಲ್ಲ ಅಂತ. FSL ರಿಪೋರ್ಟ್ ಬಂದ ನಂತರವೇ ಒಪ್ಕೊಳ್ತಾರೆ ಅವರು. ಹೋಟೆಲ್ನಲ್ಲಿ ಬಾಂಬ್ ಸಿಡಿದಾಗ ಅದು ಬಿಸ್ನೆಸ್ ಜಲಸಿಯಿಂದ ಆಗಿರಬಹುದು ಅಂತೇಳಿ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ತಕ್ಷಣದಲ್ಲಿ ಇದು ಆತಂಕವಾದಿಗಳದಾಗಿರಬಹುದು ಅನ್ನುವಂಥ ಒಂದು ಸಣ್ಣ ಉದ್ಗಾರವೂ ಅವ್ರ ಬಾಯಲ್ಲಿ ಬರಲಿಲ್ಲ.
ಅಂದರೆ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.